ನಮ್ಮನ್ನ ಅಪಮಾನ ಮಾಡಿದ್ರೆ ಬೀದಿಗಿಳಿದು ಹೋರಾಟವನ್ನ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ನಾವು ಸುಮ್ಮನಿರೋದಿಲ್ಲ ಅಂತ ಇವತ್ತು ಗದಗದಲ್ಲಿ ಸಿಡಿದೆದ್ದಿದ್ದಾರೆ ಮಾಜಿ ಸಚಿವ ಶ್ರೀರಾಮ್. ನಮ್ಮನ್ನ ಅಪಮಾನ ಮಾಡಿದ್ರೆ ಬೀದಿಗಿಳಿದು ನಾವು ಮಾತನಾಡ್ತೀವಿ ಅಂತ, ಇನ್ನು ಮುಂದೆ ಯಾರ ಮುಲಾಜು ಇಲ್ಲ, ನಾವು ಸುಮ್ಮನಂತೂ ಇರೋದಿಲ್ಲ ಅಂತೇಳಿ ಗದಗದಲ್ಲಿ ಈ ರೀತಿಯಾಗಿ ಮಾತನಾಡಿದ್ದಾರೆ. ರಾಷ್ಟ್ರೀಯ ನಾಯಕರ ಕಡೆಗೆ ಎಲ್ಲರ ಮೂಗುದಾರ ಇದೆ, ಯಾರು ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಗುರುತಿಸಬೇಕು ಅಂತೇಳಿ ಹೇಳಿದ್ದಾರೆ. ಆವಾಗ ಮಾತ್ರ ಸ್ವಾಭಿಮಾನ ಪಕ್ಷಕ್ಕಾಗಿ ದುಡಿಯುತ್ತಾರೆ. ಇದನ್ನೆಲ್ಲ ರಾಷ್ಟ್ರೀಯ ನಾಯಕರೇ ಸರಿಪಡಿಸಬೇಕಾಗತ್ತೆ ಅಂತ ಶ್ರೀರಾಮುಲು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಪ್ರಮುಖವಾಗಿ ತಮ್ಮ ಮೇಲೆ ಆಗಿರುವಂಥ ಅಪಮಾನ ಮತ್ತು ಈಗಿನ ಪರಿಸ್ಥಿತಿ ಹೇಗೆ ನಡೀತಾ ಇದೆ, ಈ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂಥ ಬೆಳವಣಿಗೆಯ ಬಗ್ಗೆಯೂ ಕೂಡ ಮಾತನಾಡಿದರು. ಇದೆಲ್ಲವನ್ನು ಸರಿ ಮಾಡಬೇಕು ಅಂತಂದರೆ ರಾಷ್ಟ್ರೀಯ ನಾಯಕರೇ ಇದನ್ನು ಸರಿ ಮಾಡಬೇಕಾಗತ್ತೆ ಅಂತೇಳಿ. ಸೊ ನಮ್ಮನ್ನು ಅಪಮಾನ ಮಾಡಿದ್ರೆ ನಾವು ಬೀದಿಗಿಳಿದು ಮಾತನಾಡ್ತೀವಿ ಅಂತೇಳಿ. ಸೊ ಇನ್ನು ಮುಂದೆ ಯಾರ ಮುಲಾಜು ಕೂಡ ಇರೋದಿಲ್ಲ, ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಆಕ್ರೋಶಭರಿತವಾಗಿ ಮಾತನಾಡಿದರು. ನೋಡ್ರಿ ಅನೇಕ ಬಾರಿ ನಾನು ಹೋಗ್ತಿರ್ತೇನೆ ಡೆಲ್ಲಿಗೆ. ನನಗೇನು ಅಪಾಯಿಂಟ್ಮೆಂಟ್ ಮೂಲಕ ಹೋಗ್ಬೇಕನ್ನಂತಲ್ಲ, ಯಾವಾಗ ಅವಕಾಶ ಸಿಕ್ಕಿದ್ರೆ ಅವಾಗೆಲ್ಲ ಹೋಗ್ತಿರ್ತೀನಿ, ಮತ್ತೆ ಕೂಡ ಮುಂದಕ್ಕೆ ಹೋಗ್ತೀನಿ, ಎಲ್ಲ ವಿಚಾರಗಳನ್ನು ಹೇಳಿ ಬರ್ತೀನಿ. ಯಾಕಂದರೆ ಇಷ್ಟು ದಿನಗಳ ಕಾಲ ರಾಮುಲವ್ರು ಸುಮ್ಮನಿದ್ರು ಅಂತ ಹೇಳ್ತಿದ್ರಲ್ಲ, ಇನ್ನು ಮುಂದೆ ಸುಮ್ಮನೆ ಇರೋದೇನಿಲ್ಲ. ಇವತ್ತು ಇನ್ನು ಮುಂದೆ ನಾವಿದ್ರು ನಾವು ಕೂಡ ಮಾತಾಡೋದೆ, ಏನಿದ್ರೆ ಅದು ಮಾತಾಡೋದು, ಯಾರದೇ ಮುಲಾಜೇನಿಲ್ಲ. ಇಷ್ಟು ದಿನ ಏನಪ್ಪ ಅಂದರೆ ಮಾತಾಡಿದರೆ ಡ್ಯಾಮೇಜ್ ಆಗಬಾರ್ದು ಪಾರ್ಟಿಗಂತ ಸುಮ್ಮನಿದ್ವಿ. ಈ ಸಾರಿ ಏನನ್ನ ನಮ್ಮಂಥವ್ರನ್ನ ಈ ಸಾರಿ ಏನನ್ನ ಅಪಮಾನ ಮಾಡೋಂಥ ಕೆಲಸ ನಾವು ಬೀದಿಗಿಳಿದು ಮಾತಾಡೋ ಮಂದಿನ ಯಾವುದು ಲೆಕ್ಕ ಮಾಡಲ್ಲ ನಾವು. ಅಲ್ಲ ವಿಜಯ್ ನೋಡ್ರಿ ಅದು ಆಲ್ರೆಡಿ ನಾನು ಮಾತಾಡಿದ್ದೀನಿ. ಏನು ವಿಚಾರ ಅಲ್ಲಿ ಏನಾಗಿತ್ತು ಅದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಪುನಃ ಅದ್ರ ಬಗ್ಗೆ ನಾನು ಮಾತಾಡೋದು ಇಷ್ಟ ಇಲ್ಲ. ಇದೆಲ್ಲ ಕೂಡ ಸರಿ ಹೋಗ್ಬೇಕನ್ನಂಥ ವಿಚಾರದ ಬಗ್ಗೆ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೋಬೇಕು. ನಾನು ಅವಕಾಶ ಇರೋಂಥ ಟೈಮಲ್ಲಿ ಹೇಳಿ ಬರೋಂಥ ಕೆಲಸ ಮಾಡ್ತೀನಿ. ನಾನು ಅನೇಕ ಬಾರಿ ನಾನು ಹೋಗ್ತಿರ್ತೇನೆ ಡೆಲ್ಲಿಗೆ. ನನಗೇನು ಅಪಾಯಿಂಟ್ಮೆಂಟ್ ಮೂಲಕ ಹೋಗ್ಬೇಕನ್ನಂತಲ್ಲ, ಯಾವಾಗ ಅವಕಾಶ ಸಿಕ್ಕಿದ್ರೆ ಅವಾಗೆಲ್ಲ ಹೋಗ್ತಿರ್ತೀನಿ, ಮತ್ತೆ ಕೂಡ ಮುಂದಕ್ಕೆ ಹೋಗ್ತೀನಿ, ಎಲ್ಲ ವಿಚಾರಗಳನ್ನು ಹೇಳಿ ಬರ್ತೀನಿ. ಯಾಕಂದರೆ ಇಷ್ಟು ದಿನಗಳ ಕಾಲ ರಾಮುಲವ್ರು ಸುಮ್ಮನಿದ್ರು ಅಂತ ಹೇಳ್ತಿದ್ರಲ್ಲ, ಇನ್ನು ಮುಂದೆ ಸುಮ್ಮನೆ ಇರೋದೇನಿಲ್ಲ. ಇವತ್ತು ಇನ್ನು ಮುಂದೆ ನಾವಿದ್ರು ನಾವು ಕೂಡ ಮಾತಾಡೋದೆ, ಏನಿದ್ರೆ ಅದು ಮಾತಾಡೋದು, ಯಾರದೇ ಮುಲಾಜೇನಿಲ್ಲ. ಇಷ್ಟು ದಿನ ಏನಪ್ಪ ಅಂದರೆ ಮಾತಾಡಿದರೆ ಡ್ಯಾಮೇಜ್ ಆಗಬಾರ್ದು ಪಾರ್ಟಿಗಂತ ಸುಮ್ಮನಿದ್ವಿ. ಈ ಸಾರಿ ಏನನ್ನ ನಮ್ಮಂಥವ್ರನ್ನ ಈ ಸಾರಿ ಏನನ್ನ ಅಪಮಾನ ಮಾಡೋಂಥ ಕೆಲಸ ನಾವು ಬೀದಿಗಿಳಿದು ಮಾತಾಡೋ ಮಂದಿನ ಯಾವುದು ಲೆಕ್ಕ ಮಾಡಲ್ಲ ನಾವು. ಅಲ್ಲ ವಿಜಯ್ ನೋಡ್ರಿ ಅದು ಆಲ್ರೆಡಿ ನಾನು ಮಾತಾಡಿದ್ದೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.